ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಏನೂ ಮಸಾಲೆ ಇಲ್ಲದೆ ಜೀರಾ ರೈಸ್ ಮಾಡೋದನ್ನು ಹೇಳ್ಕೊಡ್ತೀನಿ. ಸಾಮಗ್ರಿಗಳು: ಮೊದಲು 1 ಕಪ್ ಅಕ್ಕಿ ತೊಗೋಬೇಕು. 1 ಕಪ್ ಅಕ್ಕಿಗೆ ಅಕ್ಕಿ ನೀಟಾಗಿ ವಾಶ್ ಮಾಡಿದ್ಮೇಲೆ 2 ಕಪ್ ನೀರು ಹಾಕಿ ನೀವು ನೆನೆಸಿಡ್ಬೇಕು. ಅದನ್ನು ಸೋನಾ ಮಸೂರಿ ಅಕ್ಕಿ ಆಗಿದ್ರಾಗಿಂದ ನೆನೆಸ್ಬೇಕು. ಬಾಸ್ಮತಿ ಅಕ್ಕಿ ಯೂಸ್ ಮಾಡೋಂಗಿದ್ರೆ ಆವಾಗ ತಕ್ಷಣ ಮಾಡ್ಬೋದು. 1 ಕಪ್ ಅಕ್ಕಿ ತೊಗೊಂಡಿದ್ದೀವಿ. 2 ಸ್ಪೂನ್ ಜೀರಿಗೆ, ಬೆಣ್ಣೆ ಒಗ್ಗರಣೆಗೆ, ಹಸಿಮೆಣ್ಸಿನ್ಕಾಯಿ 2ರಿಂದ 3, ಗೋಡಂಬಿ, ಸಣ್ಣದಾಗಿ ಉದ್ದಕ್ಕೆ ಹೆಚ್ಚಿಕೊಂಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ತಗೊಂಡು ಅದನ್ನು ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡಬೇಕು. ಬಿಸಿ ಮಾಡಿದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಬೆಣ್ಣೆ ಎರಡೂ ಹಾಕಿ ಆ ಬೆಣ್ಣೆ ಕರಗೋತವರೆಗೆ ಸ್ವಲ್ಪ ಒಂದು ನಿಮಿಷ ವೇಟ್ ಮಾಡಬೇಕು. ಇದೆಲ್ಲ ಕಾದ್ಮೇಲೆ, ಎಣ್ಣೆ ಎಲ್ಲ ಕಾದ್ಮೇಲೆ ಇದಕ್ಕೆ 2ರಿಂದ 3 ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಗೋಡಂಬಿ ಮತ್ತು 2ರಿಂದ 3 ಹಸಿಮೆಣ್ಸಿನ್ಕಾಯಿ ಹಾಕಿ 2ರಿಂದ 3 ನಿಮಿಷ ಗೋಡಂಬಿ ಇದಾಗೋ ತನಕ ಫ್ರೈ ಮಾಡ್ಕೋಬೇಕು. ಗೋಡಂಬಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಉದ್ದಗೆ ಹೆಚ್ಕೊಂಡಿರೋಂಥ ಉಳ್ಳಾಗಡ್ಡೆ ಹಾಕಿ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಹುರ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ಮೇಲೆ ಉಪ್ಪಾಕಿದ್ದು, ಆವಾಗ ಉಳ್ಳಾಗಡ್ಡೆ ಜಲ್ದಿ ಬೆಳೆಯುತ್ತೆ. ಹಾಕಿ 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಉಳ್ಳಾಗಡ್ಡೆ ನೀಟಾಗಿ ಸ್ವಲ್ಪ ಕಂದು ಬಣ್ಣಕ್ಕೆ ಬರೋ ತನಕ ಬೆಂಚ್ಕೊಂಡ್ಮೇಲೆ ಇದಕ್ಕೆ ಅಕ್ಕಿ ಹಾಕಿ, ನಾನು 1 ಕಪ್ ಹಳದಿ ಅಕ್ಕಿ ತೊಗೊಂಡಿದ್ನಲ್ಲ ಆ ಅಕ್ಕಿ ಹಾಕ್ತಾಯಿದ್ದೀನಿ. ನೆನೆಸಿದ ಅಕ್ಕಿ, ಸೋನಾ ಮಸೂರಿ ಅಕ್ಕಿ ಹಾಕಿದ್ರಿಂದ ನೆನೆಸಿರ್ತೀವಿ. ನೆನೆಸಿದ ಅಕ್ಕಿನ ಹಾಕಿ 2 ನಿಮಿಷ ಫ್ರೈ ಮಾಡ್ಕೋಬೇಕು. ಒಂದ್ಸರಿ ಅಕ್ಕಿ ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ 1 ಕಪ್ ಅಕ್ಕಿಗೆ 2 ಕಪ್ ನೀರು ಹಾಕಬೇಕು. ಹಾಕಿ ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡಿ, ಒಂದು ಕುದಿ ಬಂದಮೇಲೆ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಉಪ್ಪನ್ನ ಟೇಸ್ಟ್ ನೋಡಿ ಕಡಿಮೆ ಆಗಿದ್ದರೆ ಅಂಚ ಉಪ್ಪು ಹಾಕಿ ಆದಮೇಲೆ ಕುಕ್ಕರ್ ಮುಚ್ಚಿ 2 ಸೀಟಿ ಆಗೋ ತನಕ ಇದು ವಿಸಿಲ್ ಮಾಡಿಸಿ. ನೋಡಿ, ಈಗ ಜೀರಾ ರೈಸ್ದು ವಿಸಿಲ್ ತಣ್ಣಗಾಗಿದೆ, ಕುಕ್ಕರ್ ಬಿಟ್ಟಿದೆ. ಈಗ ಇದನ್ನು ನಿಧಾನಕ್ಕೆ ಓಪನ್ ಮಾಡ್ಕೊರಿ. ನೋಡಿ, ಬಿಸಿ ಬಿಸಿಯಾದ ಜೀರಾ ರೈಸ್ ರೆಡಿಯಾಗಿದೆ. ಕಾಳಾಗಿ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇದನ್ನು ನೀವು ದಾಲ್ ಜೊತೆಗೆ ಟ್ರೈ ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ಇದರಲ್ಲಿ ಏನೂ ಮಸಾಲೆ ಇಲ್ಲದ ಕಾರಣ ಮೈಲ್ಡಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ.